ಸೊ ವಾಪಸ್ ಹೊರಟಿದ್ದೀವಿ ಹಾಸ್ಟೆಲಿಂದ. ಸೊ ರೈಡ್ ಕಂಪ್ಲೀಟ್ ಆಯಿತು. ಹೆಡಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಲೈಟಾಗಿ ಮಳೆ ಇದೆ. ಸೊ ಮಾರ್ನಿಂಗಿಂದ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಆ್ಯಂಡ್ ಮಾರ್ನಿಂಗ್ ನಾವು ಸೈಕ್ಲಿಂಗ್ ಹೋಗಿದ್ವಿ. ಒಂದು ಪೀಕಿಗೆ ಕರ್ಕೊಂಡು ಹೋಗಿದ್ರು. ಇಲ್ಲಿಂದ 7 ಕಿಲೋಮೀಟರ್ಸ್ ಇದೆ. ಚೇಂಬುರ ಪೀಕು. ಚೇಂಬುರನ ಎಂಥ ಪೀಕ್ ಅದು? ಚೆನ್ನಂಬುರ ಪೀಕ್. ಏನದು? ಚೇಂಬುರ ಪೀಕು. ಕರೆಕ್ಟ್, ಪ್ರೊನೌನ್ಸಿಯೇಷನ್ ತಪ್ಪ ಅಂದ್ಕೊಂಡೆ. ಸೊ ಚೇಂಬುರ ಪೀಕಿಗೆ ಹೋದ್ವಿ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈಗ ಚೆಕ್ಔಟ್ ಆಗಿದ್ದೀವಿ. ಸೊ ತನೈ ಹೆಂಗಿತ್ತು? ಸೊ ಮಾರ್ನಿಂಗ್ ಬಂದ್ವಿ. ನಿನ್ನೆ ಮಾರ್ನಿಂಗೆಲ್ಲ ಈವ್ನಿಂಗೇ ಬಂದು ಅನ್ಕೋತೀವಿ. ಆಫ್ಟರ್ನೂನ್ ಬಂದು ಅನ್ಕೋತೀನಿ. ಸೊ ಇನ್ನೂ ಪ್ಲೇಸಸ್ ಕವರ್ ಮಾಡ್ಬೋದಾಗಿತ್ತು. ಬಟ್ ರೆಡ್ ಝೋನ್ ಡಿಕ್ಲೇರ್ ಆಗಿರೋದ್ರಿಂದ ಅದೇ ರೆಡ್ ಝೋನ್ ಡಿಕ್ಲೇರ್ ಆಗಿರೋದ್ರಿಂದ ಸ್ವಲ್ಪ ಪ್ಲೇಸಸ್ ಕವರ್ ಮಾಡೋದು ಕಮ್ಮಿ ಆಯಿತು. ಬಟ್ ಆದರೂ ಫಸ್ಟ್ ಈಗ ಜಿಪ್ಲೈನ್ ಹೋಗ್ತಿದ್ದೀವಿ. ಮಡ್ಡಿ ಬೂಟ್ಸ್ ಅಲ್ಲ, ಬಾಣಸೂರ ಡ್ಯಾಮ್ ಹೋಗಿ ನೆಕ್ಸ್ಟು ಅಲ್ಲಿಂದ ಅದೊಂದು ಪೀಕ್ ಇದೆ. ಮೋಸ್ಟ್ಲಿ ಆ ಟ್ರೆಕ್ಕಿಂಗ್ ಕ್ಲೋಸ್ ಅಂತ ಅಂದಿದ್ದಾರೆ. ಸೊ ನೋಡೋಣ, ಆನ್ ದ ವೇ ಅದರ ಪ್ಲೇಸಸ್ ಸಿಕ್ಕಿದ್ರೆ ಕವರ್ ಮಾಡ್ತೀವಿ. ಅಂದರೆ ವಿಲ್ ಹೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಥ್ಯಾಂಕ್ ಯು ಗೈಸ್. ನಾನು ಹೊರಡ್ತೀವಿ. ಸೊ ವೀಕ್ಷಕರೇ, ಮಡ್ಡಿ ಬೂಟ್ಸಿಗೆ ಬಂದಿದ್ವಿ. ಸೊ ಅಲ್ಲಿ ಏನಾಯಿತು ಅಂದರೆ ಕ್ಲೋಸ್ ಆಗಿದೆ. ಮೋಸ್ಟ್ ಪ್ರಾಬಬ್ಲಿ ರೆಡ್ ಅಲರ್ಟಿಂದನೇ ಕ್ಲೋಸ್ ಆಗಿರ್ಬೋದು. ನಿನ್ನೆಯಿಂದನೇ ರೆಡ್ ಅಲರ್ಟ್ ಘೋಷಣೆ ಆಗಿದೆ ವಯನಾಡಲ್ಲಿ. ಸೊ ಅದರಲ್ಲೇ ಒಂದು ರೋಡ್ ಸಿಕ್ತು, ಸುಮ್ಮನೆ ಬಂದ್ವಿ. ಮೋಸ್ಟ್ ಪ್ರಾಬಬ್ಲಿ ಯಾರ್ದೋ ಪ್ರೈವೇಟ್ ಎಸ್ಟೇಟ್ ಇದು. ಸೊ ಇದು ಮೇನ್ ರೋಡಿಗೆ ಕನೆಕ್ಟ್ ಆಗ್ಬೋದು. ಸೊ ವಿ ಆರ್ ಗೋಯಿಂಗ್ ಆನ್ ದಿಸ್ ಲೈನ್ ಓನ್ಲಿ. ಸಿಕ್ಕಾಬಟ್ಟೆ ಇದೆ. ಆಗಲೇ 2 ಸಲ ಟೈರ್ ಸ್ಲಿಪ್ ಆಯಿತು, ಕ್ಯಾಮ್ರಾ ಆನ್ ಇರಲಿಲ್ಲ. ಸುತ್ತಾ ಇದ್ದೀವಿ. ಆಲ್ರೆಡಿ ತಾನೇ ಮುಂದೆ ಹೋದ ಒಂದು ಹಿಮಾಲಯನು, ಇದಕ್ಕೇನು ಅಂಟೋದು ಇಲ್ಲ. ಸೊ ನಾನು ಮತ್ತು ನನ್ನ ಬಡ್ಡಿ ಮೇಟಿನೊಬ್ಬ ನಿಧಾನಾಗಿ ಬರ್ತಾಯಿದ್ದೀವಿ. ತಾನೇ ಲೀಡ್ ಮಾಡ್ತಿದ್ದಾನೆ. ಸುಪ್ರಜಿತ್ತು ನಿಧಾನಕ್ಕೆ ಬರ್ತಾಯಿದ್ದೀವಿ. ತಾನೇ ಓಕೆ, ನಾನು ಕಾಲ್ ಬೇರೆ ಡಿಸ್ಕನೆಕ್ಟ್ ಆದೆ. ಕಾಲಲ್ಲಿ ಇಷ್ಟೊತ್ತು ಗಂಟ ಕಾಲ್ ಬೇರೆ ಡಿಸ್ಕನೆಕ್ಟ್ ಆದೆ. ಸೊ ನಿಧಾನಕ್ಕೆ ಹೋಗ್ತಾಯಿದ್ದೀವಿ. ಗೈಸ್ ವ್ಯೂ ಅಂತೂ ಸೈಕಾಗಿ ಕಾಣಿಸ್ತೈತೆ. ಓಕೆ, ಬಾಬಾ ನೆಕ್ಸ್ಟ್ ಲೆವೆಲ್. ಅಟ್ಲೀಸ್ಟ್ ಜಿಪ್ಲೈನ್ ಇಲ್ಲ ಅಂದರೆ ಇಂಥ ದಾರ ನೋಡಿದ್ವಿ. ಸೊ ಅಕಾರ್ಡಿಂಗ್ ಟು ದ ಪ್ಲ್ಯಾನ್ ಒಂದು 2-3 ಪ್ಲೇಸಸ್ ಪಿನ್ ಮಾಡಿದ್ದ. ಅದು ಕವರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಡ್ಯೂ ಟು ಹೆವಿ ರೈನ್ಫಾಲ್ ಆ್ಯಂಡ್ ರೆಡ್ ಅಲರ್ಟ್. ಸೊ ಇಟ್ಸ್ ಓಕೆ, ವಿ ಎಂಜಾಯ್ಡ್ ಅ ಲಾಟ್ ಆನ್ ದಿಸ್ ರೈಡ್. ಆ್ಯಂಡ್ ಸಾಕಷ್ಟು ನಮ್ಗೆ ಬೇಕಾಗಿದೆ. ಮೇಯ್ನ್ ಇದ್ದಿದ್ದು ಎಂಜಾಯ್ ಮಾಡಬೇಕು ಅಂತ. ಸೊ ಎಂಜಾಯ್ ಮಾಡಿದ್ದೀವಿ, ಅಷ್ಟು ಸಾಕು. ಸೊ ಗಾಡಿಯಿಂದ ನೋಡ್ಬೇಕು ಈಗ ಏನು ಕಥೆಗಳಾಗಿರುತ್ತೆ ಅಂತ. ಮತ್ತೆ ಅದೇ ಪಾಯಿಂಟಿಗೆ ಬಂದ್ವಾ? ಬೀಸುಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ, ಏಕಾಂಗಿ ನಾನು ಏಕಾಂಗಿ ಏಕಾಂಗಿ ನಾನು ಏಕಾಂಗಿ, ಎಲ್ಲೋ ಆಚೆಗೆ ಮರೆಯಾಗಿ ಏನೋ ಕಾದಿದೆ ನನಗಾಗಿ. ಬೀಸುಗಾಳಿ ಜೊತೆ ಬೀದಿ ದೀಪಗಳು ಮಾತನಾಡುತ್ತಿರುವಾಗ, ಖಾಲಿ ದಾರಿ ಜೊತೆ ಮೈಲಿಗಲ್ಲುಗಳು ಮಾತನಾಡುತ್ತಿರುವಾಗ. ಓಕೆ ಫ್ರೆಂಡ್ಸ್, ಡ್ಯಾಮ್ ಕ್ಲೋಸ್. ಗೊತ್ತಾಯ್ತಲ್ಲ, ಇಂಟರ್ವ್ಯೂಯಿಂದನೇ ಗೊತ್ತಾಗಿರುತ್ತೆ ಬಾಣಾಸುರನು ಕ್ಲೋಸ್ ಆಗಿದೆ. ಸೊ ಮೇನ್ ಗೇಟ್ ಹತ್ರ ನಿಂತಿದ್ದೀವಿ. ಸೊ ಮೋಸ್ಟ್ ಪ್ರಾಬಬ್ಲಿ ಮಗ
ಏನು ಹೊಡಿ ಮಗ, ಯಾವ ಪ್ಲೇಸ್ಗೆ ಹೋದ್ರು ಕ್ಲೋಸ್ ಆಗ್ತಿದೆ ಇತ್ಲಿಗೆ. ನೆಕ್ಸ್ಟ್ ಟೈಮು ನೋಡೋಣ. ರೆಡ್ ಝೋನ್ ಇಲ್ಲ ಎಲ್ಲೋ ಝೋನ್ ಇದ್ದಿದ್ರೂ ಪರವಾಗಿಲ್ಲ. ಸುಮಾರು ಜನ ಬಂದು ವಿಸಿಟರ್ಸ್ ಹೋಗ್ತಾ ಇದ್ದಾರೆ ಆಲ್ರೆಡಿ. ಇವತ್ತು ಬೆಳಗ್ಗೆನೇ ಸರಿ ಇಲ್ಲ, ಜಿಪ್ ಲೈನು ಕ್ಲೋಸು, ಡ್ಯಾಮು ಡ್ಯಾಮು ಕ್ಲೋಸ್, ಎರಡೂ ಕ್ಲೋಸ್. ಡೆಸ್ಟಿನೇಷನ್ ಯಾವುದಕ್ಕೆ ಬಂದಿದ್ವಿ ಅಂತ. ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್. ಸೊ ಆನ್ ದ ವೇ ಒಂದು ಸ್ಟಾಪ್ ಕೊಟ್ವಿ. ಒಂದು ಸ್ಟಾಪ್ ಕೊಟ್ಟಾದ್ಮೇಲೆ ಈಗ ಮತ್ತೆ ರಿಸ್ಯೂಮ್ ಮಾಡಿದ್ದೀವಿ. ಸೊ ಇದ್ಯಾವುದು ಫಾರೆಸ್ಟ್ ಏರಿಯಾ ನಾನು ಹೇಳ್ದ. ಸೊ ಹೆಸರು ಮರ್ತೋಯ್ತು ನನಗೆ. ಸೊ ಈ ಫಾರೆಸ್ಟ್ ತುಂಬ ಚೆನ್ನಾಗಿದೆ ಅಂತ ಅಂದ. ಆಮೇಲೆ ನೆಕ್ಸ್ಟ್ ಪಿಟ್ ಸ್ಟಾಪ್ ಹಾಕಿದಾಗ ನಿಮ್ಗೆ ಯಾವುದು ಅಂತ ಫಾರೆಸ್ಟ್ ಅಂತ ಹೇಳ್ತೀನಿ, ಅಥವಾ ಇಲ್ಲ ಅಂತ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಯಾವುದು ಅಂತ ಹೈಲೈಟರಲ್ಲಿ. ಸೊ ಇನ್ನು ನೆಕ್ಸ್ಟ್ 100 ಕಿಲೋಮೀಟರ್ಸ್ ಮಚ ಹಿಂಗೆ ಇರುತ್ತೆ ರೋಡು. ತುಂಬ ಚೆನ್ನಾಗಿರುತ್ತೆ ಅಂತ ಅಂದಿದ್ದಾನೆ. ಸೊ ಲೆಟ್ಸಿ. ಅಲ್ಲಿ ತುಂಬ ಚೆನ್ನಾಗಿತ್ತು, ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ ಈಗ ಫೋಟೋಶೂಟ್ ಎಲ್ಲ. ಕ್ಯಾಮ್ರಾ ತಂದಿದ್ದಾನೆ ನಾನು, DSLR ಇದೆ. ಸೊ ರೆಸ್ಯೂಮಿಂಗ್ ಅವರ್ ರೈಡ್ ಆಲ್ಸೋ. ಕೆಲವೊಂದೊಂದ್ಸಲ ಅನಿಸುತ್ತೆ ಈ ಕಾಡೊಳಗೆ ಕಳೆದೋಗ್ಬೇಕು ಅಂತ ಅನಿಸುತ್ತೆ. ಕಳೆದೋಗಿ ಇವತ್ತು ತಿಂಗಳೆಲ್ಲ ಓಡಾಡಿ ಕಾಡೊಳಗೆ ಎಕ್ಸ್ಪ್ಲೋರ್ ಮಾಡಿ ಲೈಫ್ ಸ್ಟೈಲ್ ಕಲ್ತ್ಕೊಂಡು ಈ ಕಾಡೊಳಗಿರೋ ಲೈಫ್ ಸ್ಟೈಲ್ನ ನಮ್ಮ ಕಡೆ ಅವ್ರು ಆರಾಮ್ ಮಾಡ್ತಾರದು ಎಂಥದ್ದು ಸಮಾಚಾರ. ಹಲೋ ಹಲೋ ಕನೈ ಆಡಿಬಲ್. ಹಲೋ ಯಾಕ ಬರ್ತಿದೆ. ಸೊ ನಾವು ಕನೆಕ್ಟ್ ಮಾಡೋದು ನಿಂತ್ಕೊಂಡ್ವಿ. ಜಸ್ಟು ಮ್ಯಾಂಡೇಟ್ರಿ ಇತ್ತು ಅದಕ್ಕೆ ನಿಂತ್ಕೊಂಡ್ವಿ. ಬಟ್ ಈ ಥರ ಇಲ್ಲಿ ವೈಲ್ಡ್ ಲೈಫಲ್ಲೆಲ್ಲ ನಿಲ್ಸೋಕೆ ಹೋಗ್ಬೇಡಿ. ಬೈಕ್ ಆಗಲಿ ಇದಾಗಲಿ ಏನಾದ್ರು ಅವಶ್ಯಕತೆ ತುಂಬ ಇತ್ತು ಅಂದರೆ ಆಗ ಮಾತ್ರ ನಿಲ್ಲಿಸ್ಕೊಳ್ಳಿ. ಸುಮ್ಮನೆ ಅವಶ್ಯಕವಾಗಿ ಸುಮ್ಮನೆ ಬಂದು ನಿಲ್ಸೋಕ್ಕೇನು ಜಾಸ್ತಿ ಹೋಗಕ್ಕೆ ಹೋಗಬೇಡಿ. ಒಂದ್ಸಲ ನೀವು ಕಾಡೊಳಗೆ ಎಂಟ್ರಿ ಆದಮೇಲೆ ಯಾವ ಟೈಮಲ್ಲಿ ಟೈಮ್ ಹೆಂಗಿರುತ್ತೆ ಅಂತ ಗೊತ್ತಿರಲ್ಲ, ಯಾವ ಟೈಮಲ್ಲಿ ಯಾವ ಪ್ರಾಣಿ ಹೆಂಗೆ ಬಂದು ಅಟ್ಯಾಕ್ ಮಾಡೋದು ಅಂತ ಗೊತ್ತಿಲ್ಲ. ಸುಮಾರು ಜನ ಸತ್ತಿದ್ದಾರೆ. ಆನೆ ಕೂಡ ನೋಡ್ಬೋದು ನೀವು, ಅಲ್ಲಿಗೆ ಕಾಣಿಸಿದೆ ಆನೆ. ಒಂಟಿ ಸಲಗಾಗಿರುವುದು. ಮಗ ಆನೆ. ಅದೇ ಒಂಟಿ ಸಲಗ ಮಗ, ಅದು ಒಂಟಿ ಸಲಗ ಹೆಂಗಿದೆ ನೋಡು ಮಗ ಅದು. ಇದಕ್ಕೆ ಮೋಸ್ಟ್ಲಿ ಆಗ್ಲಿಂದ ಪಟಾಕಿ ಹೊಡಿತಾ ಇರಬೇಕು ಅನ್ಕೋತೀನಿ. ಏನು ಚೆನ್ನಾಗಿತ್ತು ಅದು. ಇಲ್ಲ ಮಗ, ಇದೇನು ಗೊತ್ತಾ, ಇಂಥ ಆನೆಗಳೆಲ್ಲ ಒಂಟಿ ಸಲಗ ಅಲ್ವಾ, ಒಂದೊಂದಾಗಿ ಓಡಾಡ್ತಾ ಇರ್ತವೆ. ಎಲ್ಲ ಕಡೆನೂ ಒಂದೊಂದಾಗಿ ಓಡಾಡ್ತಾ ಇರ್ತವೆ. ಹಾಂ. ಸೊ ಇಂಥ ಆನೆಗಳನ್ನ ಹಿಡಿಯೋಕೆಲ್ಲ ತುಂಬ ಅದೇನೆ ಹಿಡಿಯೋಕ್ಕಿಂತ ಸಿಕ್ಕಾಪಟ್ಟೆ ಕಷ್ಟ ಮಾತ್ರ. 6.5 hours later. ಕಾರ್ನರಿಂಗ್ ಮಾಡೋಕ್ಕೆ ಮಜಾನೇ ಬೇರೆ ಮಜ. 2000 years later. ಸೊ ಈಗ ನಾವು ಆಲ್ರೆಡಿ ಕರ್ನಾಟಕ ಒಳಗಿದ್ದೀವಿ. ಸೊ ನಾಗರಹೊಳೆ ಫಾರೆಸ್ಟ್ ಕಂಪ್ಲೀಟ್ ಆಯಿತು. ಏನು ವಿಶಾಲವಾಗಿದೆ. ಎಷ್ಟು ಬಂಪ ಹೊಡಿರೋ, ಹತ್ರ ಬರೋ. ಅಯ್ಯೋ. ಸೊ ಫೈನಲಿ ವಿ ರೀಚ್ ಬ್ಯಾಂಗ್ಳೂರ್. ಕಣಿ ಹೆಂಗಿತ್ತು ರೈಡು? 700 ಕಿಲೋಮೀಟರ್ಸ್ ಆಗಿದೆ ಅಪ್ರಾಕ್ಸು. ಫೈನಲ್ ರೆಡಿ ಪರ್ಫಾರ್ಮ್ ಮಾಡೋಣ. ಸೊ ಅಂತೂ ಇಂತೂ ರೈಡ್ ಕೇಮ್ ಟು ಎನ್ ಎಂಡ್. ಮನ್ಸೂನ್ ರೈಡ್ ಆಯಿತು. ನೆಕ್ಸ್ಟು ಏನಪ್ಪ ನೆಕ್ಸ್ಟು ಮನ್ಸಿಗೆ ಒಂಥರ ಬೇಜಾರಾಗ್ತಿದೆ. ರೈಡ್ ಕಂಪ್ಲೀಟ್ ಆಯಿತು ಅಂತ. ಇಷ್ಟು ಬೇಗ ಮೊನ್ನೆ ಬೆಳಗ್ಗೆ ನಾಳೆ ರೈಡು ಹಂಗೆ ಹಿಂಗೆ ಅಂದ್ಕೊಂತಿದ್ವಿ. ಆ ರೈಡ್ ಇವಾಗ ಮುಗ್ದೋಯ್ತು. ಸುಮಾರು ದಿನಗಳು ಇದು ಮಾಡ್ಕೊಂಡು ಗಿಲ್ಟ್ ತರ ಹೊಡಿತಾ ಇದೆ. ಹೌದು. ಸ್ವಲ್ಪ ಲಿಬ್ರಲ್ ಕೆಲಸ ಇದ್ದಿದ್ರೆ ಅವನದು ಇನ್ನೊಂದೇ ಲೀವ್ ಹಾಕೊಂಡು ಅಲ್ಲೇ ಹಾಸ್ಟೆಲ್ ಅವಳು ಮಾತಾಡ್ಕೊಂಡು ಮಲಯಾಳಿ ಮಾತ್ರ ಬರಲಿ ಅಂದ್ರೆ ಹೊಸ ಭಾಷೆ ಇನ್ನು ನೆಕ್ಸ್ಟ್ ಅತಿ ಶೀಘ್ರದಲ್ಲಿ ಇನ್ನೊಂದು ರೈಡ್ ಮಾಡೋಣ. ಈ ತಿಂಗಳು ಮುಂಗೋಗ್ಲಿ.
ಅತಿ ಶೀಘ್ರದಲ್ಲ ಅಂದ್ರೆ ಇಟ್ ಕ್ಯಾನ್ ಬಿ ಎನಿ ಟೈಮ್. ನಾ ನಾಳೆನೇ ಇರ್ಬೋದು, ಯಾರಿಗೆ ಗೊತ್ತು. ನಾಳೆ ಎಲ್ಲ ಕೊರೋನಾ ಲಾಕ್ಡೌನ್ ಹಂಗೆ ಹಿಂಗೆ ಬೇಕಾದ್ರೆ ಹೊರಗಡೆ ಓಡಾಡ್ಬೋದು, ಕೆಲಸ ಇಲ್ಲ ಅಂದ್ರೂ ಅನ್ಬೋದು. ಏನಾಗುತ್ತೆ ಯಾರಿಗೆ ಗೊತ್ತು. ನೋಡಿ ಹೊಡವ ಇನ್ನೇನು ಸಿಗೋಣ. ಓಕೆ ಅಷ್ಟೇ.